ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಿನ್ನೆ ನಾನು ಒಂದು ವಿಡಿಯೋನ ಪೋಸ್ಟ್ ಮಾಡಿದೆ, ಬಿಗಿನರ್ ಆಗಿ ಮೇಕಪ್ ಗೆ ಯಾವೆಲ್ಲ ಪ್ರಾಡಕ್ಟ್ಸ್ ಗಳನ್ನ ನೀವು ಯೂಸ್ ಮಾಡಿದ್ರೆ ಸಾಕಾಗುತ್ತೆ, ಒಂದು ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸುವಂತ ಫಂಕ್ಷನ್ಗೆಲ್ಲ ನಾವು ಮೇಕಪ್ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ಪ್ರಾಡಕ್ಟ್ಸ್ ಗಳು ಅಂಡ್ ಅಫೋರ್ಡಬಲ್ ಬಜೆಟ್ ಫ್ರೆಂಡ್ಲಿಯಲ್ಲಿ ಯಾವ್ದು ಬ್ರ್ಯಾಂಡ್ ಅಂತಾನು ಎಲ್ಲಾನು ತಿಳಿಸ್ಕೊಟ್ಟಿದ್ದೆ. ಸೊ ಆ ಒಂದು ಎಲ್ಲ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡಿ ಇವತ್ತು ಯಾವ ರೀತಿ ಒಂದು ಮೇಕಪ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ಕೊಡೋಣ ಅಂತ ಇದೀನಿ. ಸೊ ಯಾರಿಗಾದ್ರೂ ಸಿಂಪಲ್ ಆಗಿ ಮನೆಯಲ್ಲೆಲ್ಲ ಪ್ರಾಡಕ್ಟ್ಸ್ ಗಳಿರುತ್ತೆ, ಒಬ್ಬರಿಗೆ ಯಾವ ರೀತಿ ಸ್ಟೆಪ್ಸ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ಳೋಂಥದ್ದು, ಯಾವ ರೀತಿ ಬ್ಲೆಂಡ್ ಮಾಡೋಂಥದ್ದು, ಅದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಅಂತವ್ರಿಗೆ ಯೂಸ್ ಆದ್ರೂ ಹಾಗೆ ನೀವುನು ಮೇಕಪ್ ಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀರಲ್ವಾ. ಸೊ ಆ ಒಂದು ಕೆಲಸ ಈಸಿ ಆಗ್ಲಿ ಅಂತ ಇವತ್ತೊಂದು ಮೇಕಪ್ ಲುಕ್ ನ ತೋರಿಸ್ಕೊಳ್ಳೋಣ ಅಂತ ಇದೀನಿ. ಸೊ ವಿಡಿಯೋನ ಯಾರನ್ನು ಸ್ಕಿಪ್ ಮಾಡ್ಬಿಡಿ. ಸೊ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ, ಫುಲ್ ವಿಡಿಯೋನ ಕೊನೆ ತನಕ ನೋಡಿ. ಸೊ ಆ ರೀತಿ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿದ್ರೆ ಏನು ಹೇಳ್ಬೋದು ಅಂದ್ರೆ, ನೀವು ಒಂದು ನನ್ನ ರೀತಿ ನಾನು ಯಾವ ರೀತಿ ಒಂದು ಲುಕ್ ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ತೀನಿ ಲುಕ್ ನ. ಸೊ ಫಸ್ಟ್ ನಾನು ಏನು ಟೈ ಮಾಡ್ಕೊಂಡ್ಬಿಡ್ತೀನಿ, ಬಿಕಾಸ್ ನಂಗೆ ತುಂಬಾ ಡಿಸ್ಟರ್ಬ್ ಮಾಡ್ತಿರುತ್ತೆ. ಸ್ವಲ್ಪ ಲೆಂತ್ ಇದೆ ಅಂಡ್ ಸ್ವಲ್ಪ ಫ್ರಂಟ್ ಕಟ್ ಆಗಿರೋದ್ರಿಂದ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ. ಅಂಡ್ ನೀವು ನೋಡ್ತಿರ್ಬೋದು, ನಾನು ಯಾವುದೇ ರೀತಿ ಏನನ್ನು ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿಲ್ಲ, ಜಸ್ಟ್ ನಾನು ಫೇಸ್ ವಾಶ್ ಮಾಡ್ಕೊಂಡು ಕೂತಿದ್ದೀನಿ. ಸೊ ನಿಮ್ಗೆ ತಗೊಳ್ಳೋದಕ್ಕೆ ಅಂತ ಜಸ್ಟ್ ಬಿಂದಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಲಿಪ್ ಲೈನರ್ ನ ಹಾಕೊಂಡಿದ್ದೆ ಅಷ್ಟೇ. ಸೊ ನಾನು ಅದನ್ನು ರಿಮೂವ್ ಮಾಡಿ ನಿಮಗೆ ಮೇಕಪ್ ಮಾಡಿ ತೋರಿಸ್ತೀನಿ. ಸೊ ಇವತ್ತು ಸ್ವಲ್ಪ ಫೇಸ್ ನ ವ್ಯೂ ಮಾಡ್ತಿದ್ದೀನಿ, ಯಾಕೆ ಅಂತಂದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ಲಿ ವಿಡಿಯೋದಲ್ಲಿ ಅಂತ. ಸೊ ಆಮೇಲೆ ಎಡಿಟಿಂಗ್ ಎಲ್ಲ ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು, ನಾನು ಫೇಸ್ಗೆ ಯಾವುದೇ ರೀತಿ ಏನು ಪ್ರಾಡಕ್ಟ್ ಇದೆ, ಜಸ್ಟ್ ಒಂದು ಲಿಪ್ ಲೈನರ್ ಅಂಡ್ ಸ್ಟಿಕರ್. ಸೊ ಅದನ್ನು ರಿಮೂವ್ ಮಾಡಿ ಮೇಕಪ್ ನ ಸ್ಟಾರ್ಟ್ ಮಾಡ್ಕೊಂಡು ತೋರಿಸ್ತೀನಿ ಅಂತ ತಿಳಿಸ್ತೀನಿ. ಸೊ ತುಂಬಾ ದಿನಕ್ಕೆ ಆಮೇಲೆ ಇನ್ನೂ ಹಚ್ಚಿದ್ದಾರೆ, ಹಚ್ಕೊಂಡ್ ಬಂದಿದ್ದಾರೆ ಅನ್ನಿಸ್ಕೊಳ್ತಲ್ಲ. ಸೊ ಹಂಗಾಗಿ ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂಡ್ ಹೆಲ್ಪ್ ಆಗುತ್ತೆ. ನನಗೂ ಕೆಲವೊಬ್ರು ಕಮೆಂಟ್ಸ್ ಎಲ್ಲ ನೋಡಿದಾಗ ಹೌದಲ್ವಾ, ನನ್ನ ಸಬ್ಸ್ಕ್ರೈಬರ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಮಾಡೋಣ ವಿಡಿಯೋ ಅಂತ, ಒಂದು ಕಂಟೆಂಟ್ ಸಿಕ್ಕಂಗಾಗುತ್ತೆ ಅಂಡ್ ನನಗೂ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ನಿಮ್ಮಿಂದ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ ಅಂಡ್ ನನ್ನ ಫೋನಲ್ಲಿ ಕೂಡ ಚಾರ್ಜ್ ಕಮ್ಮಿ ಇದೆ. ಸೊ ಬಿಂದಿನ ರಿಮೂವ್ ಮಾಡ್ಕೊಳ್ಬಿಡ್ತೀನಿ ಅಂಡ್ ಲಿಪ್ ಲೈನರ್ ಹಾಕಿದ್ದೀನಿ. ನೀವು ನೋಡ್ತಿರೋದು ಅದು ಲೈಟ್ ಆಗಿ, ಸೊ ಅದನ್ನು ನಾನು ರಿಮೂವ್ ಮಾಡ್ಕೊಳ್ತೀನಿ. ಫಸ್ಟ್ನೇದಾಗಿ ನೀವು ಯಾವುದೇ ರೀತಿ ಮೇಕಪ್ ಮಾಡೋದು, ನಾನು ಹೇಳಿದಂಗೆ ಕ್ಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್. ನಾನು ಫೇಸ್ ವಾಶ್ ಮಾಡಿದ್ರು ಜಸ್ಟ್ ನಾನು ಸ್ವಲ್ಪ ಲಿಪ್ ಲೈನರ್ ಎಲ್ಲ ತೆಗಿಬೇಕಲ್ಲ, ಹಾಗಾಗಿ ಅದಕ್ಕೂ ಆಗುತ್ತೆ ಅಂತ ನಾನು ಫೇಸ್ ನ ಜಸ್ಟ್ ಹಂಗೆ ವೈಟ್ ಮಾಡ್ಕೊಳ್ತಾ ಇದ್ದೀನಿ. ತೋರಿಸ್ತೀನಿ ನಿಮ್ಗೆ, ನಾನು ಏನೇ ಪ್ರಾಡಕ್ಟ್ಸ್ ಹಾಕಿಲ್ಲ, ಜಸ್ಟ್ ಒಂದು ಲಿಪ್ ಲೈನರ್ ಅಷ್ಟೇನೆ. ನೋಡಿ, ಲಿಪ್ ಲೈನರ್ ಬಿಟ್ಟು ಯಾವುದೇ ರೀತಿ ಪ್ರಾಡಕ್ಟ್ಸ್ ನಾನು ಅಪ್ಲೈ ಮಾಡಿಲ್ಲ. ಇವಾಗ ನನ್ನ ಫೇಸ್ ನೀಟಾಗಿ ಕ್ಲೀನ್ ಆಗಿದೆ. ಜಸ್ಟ್ ಫ್ಯಾನ್ ಯೂಸ್ ಮಾಡ್ತಿದ್ದೀನಿ, ಅಂದ್ರೆ ಸ್ವಲ್ಪ ಬೇಗ ಬೇಕಾ ಡ್ರೈ ಆಗಲಿ ಅಂತ. ಕ್ಲೀನ್ಸ್ ಆದ್ಮೇಲೆ ಸ್ವಲ್ಪ ಡ್ರೈ ಆಗಬೇಕು. ಸೊ ಇವಾಗ ಇದನ್ನ ಡ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟೋನರ್. ಸೊ ಕ್ಲೆನ್ಸಿಂಗ್ ಆದ್ಮೇಲೆ ಟೋನರ್ ತುಂಬಾನೇ ಮುಖ್ಯ, ಬಿಕಾಸ್ ಓಪನ್ ಪೋರ್ಸ್ ಎಲ್ಲ ಇರುತ್ತೆ, ಆಯಿಲ್ ಸ್ಕಿನ್ ಎಲ್ಲ ಇರುತ್ತೆ, ಕಾಂಬಿನೇಷನ್ ಇರುತ್ತೆ. ಸೊ ಅಂತವ್ರಿಗೆಲ್ಲ ಇಲ್ಲೆಲ್ಲ ಪೋರ್ಸ್ ಇರುತ್ತಲ್ಲ, ಸೊ ಆಯಿಲ್ ಸೆಕ್ರೆಟ್ ಆಗುತ್ತೆ, ಮೇಕಪ್ ಕೇಕ್ ತರ, ಆಮೇಲೆ ಆಕ್ಸಿಡೇಟ್ ಆಗೋದು, ಆಯಿಲ್ ಸೆಕ್ರೆಟ್ ಎಲ್ಲ ಆದ್ರೆ ಆಕ್ಸಿಡೇಟ್ ಇರುತ್ತೆ ಫೌಂಡೇಶನ್ ಜೊತೆ. ಸೊ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟೋನರ್. ನಾನು ಟೋನರ್ನ ಕಾಟನ್ ಪ್ಯಾಡ್ ಜೊತೆ ಹಾಕೊಳ್ತೀರಾ, ಜಸ್ಟ್ ಹಂಗೆ ಸ್ಪ್ರೇ ಮಾಡ್ಕೊಳ್ತೀನಿ. ನಾನು ಅಷ್ಟು ಏನು ಆಯಿಲಿ ಸ್ಕಿನ್ ಇಲ್ಲ ನನಗೆ. ಸೊ ಹಂಗಾಗಿ ಇವಾಗ ನಾನು ಟೋನರ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ 1 ಮಿನಿಟ್ ತನಕ ಡ್ರೈ ಮಾಡ್ಕೊಳ್ತೀನಿ. ಸೊ ನಾನು ಮಾತಾಡ್ತಾನೆ ಇರ್ತೀನಲ್ಲ, ಬೇಗನೆ ಕ್ವಿಕ್ ಡ್ರೈ ಆಗುತ್ತೆ. ಅಷ್ಟರಲ್ಲಿ ಆ ಗ್ಯಾಪ್ ಅಲ್ಲಿ ಸ್ವಲ್ಪ ನಿಮ್ಗೇನಾದ್ರೂ ತಿಳಿಸ್ಕೊಡ್ತೀನಿ. ಸೊ ಈ ಲಿಪ್ ನ ನೀವು ಆರಾಮಾಗಿ ಈಸಿಯಾಗಿ ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ನನ್ನ ಫೋನಲ್ಲಿ ಬ್ಯಾಟರಿ ಚಾರ್ಜ್ ಕಮ್ಮಿ ಇದೆ, ನೋಡೋಣ ಆದಷ್ಟು ಇವತ್ತು ತೋರಿಸ್ತೀನಿ. ಸೊ ಇದು ಇವಾಗ ಡ್ರೈ ಆಗಿದೆ. ಟೋನರ್ ಆದ್ಮೇಲೆ ಮಾಯಶ್ಚರೈಸರ್. ಸೊ ನಿಮ್ದು ಆಯಿಲಿ ಸ್ಕಿನ್ ಆಗಿದೆ, ನೀವು ವಾಟರ್ ಬೇಸ್ ಅಲ್ಲಿ ಇರುವಂತಹ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಇಫ್ ಇನ್ ಕೇಸ್ ನಿಮ್ದು ಡ್ರೈ ಸ್ಕಿನ್ ಇದೆ, ಕ್ರೀಮ್ ಬೇಸ್ ಇರುವಂತದ್ದು, ಆಯಿಲಿ ಸ್ಕಿನ್ ಇರೋದು ಹೆವಿ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಬೋದು. ಸ್ವಲ್ಪ ಲೈಟ್ ಆಗಿ ಹಾಕೊಬೇಕಾಗಿರುತ್ತೆ, ಇಲ್ಲಾಂದ್ರೆ ನಿಮ್ಗೆ ಬೇಸರ ತುಂಬಾ ಹೆವಿ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಮಾಯಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ತೇನೆ. ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ನಿಮ್ಗೆ ಸ್ಟೆಪ್ಸ್ ನ ತಿಳಿಸ್ಕೊಡ್ತೀವಿ. ಇವಾಗ ನೀಟಾಗಿ ನನ್ನ ಕೈಯಲ್ಲೇ ನಾನು ಬ್ಲೆಂಡ್ ಮಾಡ್ಕೊಂತಿದ್ದೀನಿ ಮಾಯಶ್ಚರೈಸರ್ ನ. ಇದನ್ನ 1 ಮಿನಿಟ್ ಅಷ್ಟು ಡ್ರೈ ಆಗೋದಕ್ಕೆ ಬಿಡ್ತೀನಿ. ಡ್ರೈ ಆಗ್ಲಿ, ಬೇಗ ಡ್ರೈ ಆಗುತ್ತೆ ಈ ಹ್ಯಾಂಡ್ ಫ್ಯಾನ್ ಎಲ್ಲ ಯೂಸ್ ಮಾಡಿದಾಗ. ನಿಮ್ಗೆ ಚೆನ್ನಾಗಿ ಅನ್ಸುತ್ತೆ. ಇವಾಗ ಅದು ತುಂಬಾ ಬಿಸಿಲಲ್ಲ, ಫುಲ್ ಸೆಕೆ. ಸೊ ಓಕೆ, ಇದು ಇವಾಗ ಆಲ್ಮೋಸ್ಟ್ ಡ್ರೈ ಇದೆ. ಫ್ಯಾನ್ ಆನಲ್ಲೇ ಇದ್ರೆ ಬೆಟರ್ ಅನ್ಸುತ್ತೆ, ಮತ್ತೆ ಆನ್ ಮಾಡ್ಕೋದಕ್ಕಿಂತ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನಾನು ಯಾವುದೇ ರೀತಿ ಕಲರ್ ಕರೆಕ್ಷನ್ ಮಾಡಕ್ ಹೋಗಲ್ಲ, ಡೈರೆಕ್ಟ್ ನಾನು ಫೌಂಡೇಶನ್ಗೆ ಹೋಗ್ತೀನಿ. ಸೊ ನಾನಿಲ್ಲಿ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ 1-2 ಪಂಪ್ಸ್ ಅಷ್ಟು ನನ್ನ ಹ್ಯಾಂಡ್ಸ್ ಮೇಲೆ ಹಾಕೋತೀನಿ. ಅಂಡ್ ನಂಗೆ ಇದು ಸ್ವಲ್ಪ ಫೇರ್ ಅನ್ಸುತ್ತೆ, ಸೊ ಅದಕ್ಕೆ ಮೆಬಿಲಿನ್ ಫಿಟ್ಮಿ ಅವ್ರದ್ದು ಇದು 128 ಶೇಡ್, ಅದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ನಿಮ್ಗೆ ಇನ್ ಕೇಸ್ ಮಿಕ್ಸ್ ಅಂಡ್ ಮ್ಯಾಚ್ ಬಗ್ಗೆ ಬೇಕು, ಐಡಿಯಾ ಇಲ್ಲ ಅಂತ ಅನ್ನೋರು ಬೇಕಾದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ ನೋಡಿ. ಇದೆರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅವಾಗ ನನ್ನ ಶೇಡ್ ಸಿಗುತ್ತೆ. ನಾನು ಸ್ಟಾರ್ಟಿಂಗ್ ಎಲ್ಲ ನಂಗೆ ಗೊತ್ತಿಲ್ಲ, ಬ್ಯೂಟಿ ಡೈರೆಕ್ಟ್ ಆಗಿ ಹಾಕೊಂಡಾಗ ಸ್ವಲ್ಪ, ಈಗ ನೀವು ಸ್ವಲ್ಪ ಇಷ್ಟು ಫೇರ್ ಇದ್ರೆ ಇದಕ್ಕಿಂತ ಹೆವಿ ಫೇರ್ ಆಗುತ್ತೆ, ಬೂದಿ ಅನ್ಸುತ್ತೆ. ಸೊ ಆ ರೀತಿ ಆಗುತ್ತೆ. ಬಟ್ ಇವಾಗ ನಾಲೆಜ್ ಇದೆಯಲ್ಲ, ಸೊ ಹಾಗಾಗಿ
ಇವಾಗ ಫೌಂಡೇಶನ್ ನೀಟಾಗಿ ಎಲ್ಲಾ ಕಡೆನೂ ಹಾಕೊಳ್ತಾ ಇದ್ದೀನಿ. ತುಂಬಾ ಹೆವಿಯಾಗಿ ಹಾಕೊಳ್ಳಲ್ಲ, ಬಿಕಾಸ್ ಬಿಗಿನರ್ ಮೇಕಪ್ ಮಾಡ್ಕೊಳ್ಳೋಂಥವ್ರಿಗೆ ಈಸಿ ಆಗಲಿ, ತುಂಬಾ ಹೆವಿ ಅನ್ನಿಸ್ತಾ ಇದೆ ಅಂತ ಅಷ್ಟೇ. ಸೊ ನೀವು ಯಾವ್ದಾದ್ರು ಫೌಂಡೇಶನ್ ಯೂಸ್ ಮಾಡಿ, ನಾನು ತೋರ್ಸೋಂಥದ್ದೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟ, ನಿಮ್ಮ ಸ್ಕಿನ್ ಯಾವ ಫಿಟ್ ಆಗುತ್ತೆ ಅದು. ಸೊ ನಾನು ಬ್ಲೆಂಡರ್ನ ಆಲ್ರೆಡಿ ವೆಟ್ ಮಾಡಿ ತಗೊಂಡ್ಬಂದಿದ್ದೀನಿ. ಸೊ ನೀವು ಬ್ಲೆಂಡರ್ ಎಷ್ಟು ಸಾಫ್ಟ್ ಇರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಫೌಂಡೇಶನ್ ಆಗಿರ್ಬೋದು, ಕನ್ಸಿಲರ್ ಆಗಿರ್ಬೋದು, ವಾಟ್ ಎವರ್ ನೀವು ಅಪ್ಲೈ ಮಾಡ್ತೀರಾ ಅದಕ್ಕೆ ಕೂತ್ಕೊಂಡು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅಂಡ್ ಯಾವಾಗಲೂ ಡ್ರೈ ಬ್ಲೆಂಡರ್ಸ್ ಯೂಸ್ ಮಾಡಿಬಿಡಿ, ನಿಮ್ಮ ಪ್ರಾಡಕ್ಟ್ನ ಅದೇನೇ ಇಟ್ಕೊಂಡಿರುತ್ತೆ. ಸೊ ಹಾಗಾಗಿ ವೆಟ್ ಬ್ಲೆಂಡರ್ಸ್ನ ಯೂಸ್ ಮಾಡಿ. ಸೊ ನಾನು ಇಲ್ಲಿ ನೀರಾಗಿ ತಗೊಳ್ತೀನಿ. ಬೇಡ, ಯಾವತ್ತು ನೀವು ಬ್ಲೆಂಡರ್ಸ್ನ ಈ ರೀತಿ ಮಾಡ್ಕೊಂಡು ಬ್ಲೆಂಡ್ ಮಾಡಬೇಕು, ಆವಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಒಬ್ಬೊಬ್ರು ಹೆಂಗ್ ಬೇಕಾಗ ಹೆಂಗ್ ಬೇಕಾಗಿ ಮಾಡ್ತೀರಾ. ಸೊ ಈ ರೀತಿ ಮಾಡ್ಕೊಂಡು ಬ್ಲೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಅವಾಗ ನಿಮ್ಗೂ ಕಂಫರ್ಟ್ ಇರುತ್ತೆ. ಅಂಡ್ ನೀವು ಯಾವ್ದೇ ಫೌಂಡೇಶನ್ ಹಾಕುವಾಗ್ಲೂ ಅಷ್ಟೇನೆ ಸ್ವಲ್ಪ ನಿಮ್ಗೆ ಅದು ತುಂಬಾ ಫೇರ್ ಅನ್ಸುತ್ತೆ, ಬಟ್ ಅದು ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಸೆಟಲ್ ಆಗಿ ಕಾಣುತ್ತೆ. ಸೊ ಇದೇನು ವೈಟ್ ಅನ್ನಿಸ್ತಿದೆ ಆ ತರ ಎಲ್ಲ ಫೀಲ್ ಆಗಕ್ಕೆ ಹೋಗ್ಬೇಡಿ, ಅದು ಸ್ವಲ್ಪ ಸೆಟಲ್ ಆಗುತ್ತೆ, ಟೈಮ್ ಬೇಕಿರುತ್ತಲ್ವಾ. ಸೊ ಹಂಗಾಗಿ ಅವಾಗ ನಿಮಗೆ ಸರಿಯಾಗಿ ಸೆಟಲ್ ಆಗ್ತೀವಿ. ಒಂದು ನಿಮಿಷ ನೀರೇ ತಗೊಳ್ತೀನಿ. ಸ್ವಲ್ಪ ನನಗೆ ಅನ್ಕಂಫರ್ಟಬಲ್ ಅಂತ ಅನ್ಸುತ್ತೆ, ಯಾಕಂದ್ರೆ ಬ್ಲೆಂಡಿಂಗ್ ನಮ್ಗೆ ಗೊತ್ತಾಗಲ್ಲ ಕ್ಯಾಮ್ರಾ ನೋಡಿ ನಾವು ವಿಡಿಯೋ ಮಾಡಿದಾಗ. ಸೊ ಹಂಗಾಗಿ ನಾನು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀಟಾಗಿ ಇನ್ಫಾರ್ಮೇಶನ್ ಅನ್ನ ಬ್ಲೆಂಡ್ ಮಾಡ್ತೀನಿ. ಈ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕವರೇಜ್ ಅಲ್ಲಿ ಆಗಿರ್ಬೋದು. ಇದು ತುಂಬಾ ಏನ್ ಕವರೇಜ್ ಇಲ್ಲ, ಬಟ್ ಓಕೆ ಆಗಿದೆ. ಈಗ ನಾವು ಹೆವಿ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಇವ್ರು ತುಂಬಾ ಮೇಕಪ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ಹಾಗಾಗಿ ಆದಷ್ಟು ನ್ಯಾಚುರಲ್ ಆಗಿ ನೀವು ಮೇಕಪ್ ಮಾಡ್ಕೊಳ್ಬೇಕು. ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಸುತ್ತೆ. ಸೊ ಆಗಿದೆ ಇವಾಗ. ನೆಕ್ಸ್ಟ್ ಇವಾಗ ಫೌಂಡೇಶನ್ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಾಂಪ್ಯಾಕ್ಟ್ ನಾನು ಇಲ್ಲಿ ಮೆಬಿಲಿನ್ ನ್ಯೂಯಾರ್ಕ್ ಅವ್ರದ್ದು ಮೆಬಿಲಿನ್ ನ್ಯೂಯಾರ್ಕ್ ಫಿಟ್ ಮಿ ಯೂಸ್ ಮಾಡ್ತಾ ಇದ್ದೀನಿ. ಶೇಡ್ ನಿಮ್ ಸ್ಕಿನ್ ಯಾವ್ದು ಬೇಕೋ ಅದನ್ನ ನೀವು ನೋಡ್ಕೊಂಡು ತಗೊಬೇಕು. ಸೊ ಈ ರೀತಿ ಪ್ರೆಸ್ಡ್ ಇರುತ್ತೆ ಇದು ಕಾಂಪ್ಯಾಕ್ಟ್. ಈ ರೀತಿ ತಗೊಂಡು ನೀವು ಚೆನ್ನಾಗಿ ಆಲ್ ಓವರ್ ಫೇಸ್ಗೆ ಲಾಕ್ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲೂ ಚಿಕ್ಕಿ ಅನ್ಸಲ್ಲ. ಇದು ನೋಡ್ಬೋದು, ಇಲ್ಲಿ ನೀವು ಚೆನ್ನಾಗಿ ಈಗ ಪೌಡರ್ನ ಲೈಕ್ ಅಂದ್ರೆ ಕಾಂಪ್ಯಾಕ್ಟ್ ನ ನೀವು ಸೆಟ್ ಮಾಡಿದ್ರೆ ಸ್ವಲ್ಪ ಗ್ಲಾಸಿ ಕಾಣಿಸುತ್ತೆ, ಅಂದ್ರೆ ಆಯಿಲ್ ಆಗಿರುತ್ತೆ. ಅಲ್ಲಿ ಚೆನ್ನಾಗಿ ನೀವು ಲಾಕ್ ಮಾಡಿಲ್ಲ ಪೌಡರ್ ಅಲ್ಲಿ ಅಥವಾ ಕಾಂಪ್ಯಾಕ್ಟ್ ಅಲ್ಲಿ ಹಂಗಿರುತ್ತೆ. ಸೊ ನೀವು ನೋಡ್ಕೊಂಡು ಎಲ್ಲಿ ಚಿಕ್ಕಿ ಅನ್ಸುತ್ತೆ ಅಲ್ಲಿಗೆ ಮತ್ತೆ ನೀವು ಬೇಕಾದ್ರೆ ಆಗಿರ್ಬೇಕು ಕಾಂಪ್ಯಾಕ್ಟ್ ನ ಹಾಕೊಬಹುದು. ಅದನ್ನ ಟಿಪ್ನ ಫಾಲೋ ಮಾಡಿ. ಸೊ ಇವಾಗ ಕಂಪ್ಲೀಟ್ ಆಗಿ ನಾನು ಪೌಡರ್ ಇಂದ ಲಾಕ್ ಮಾಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಇವಾಗ ಪೌಡರ್ ಆಯ್ತು. ಇಫ್ ಇನ್ ಕೇಸ್ ಸ್ವಲ್ಪ ಇನ್ನೂ ಚೆನ್ನಾಗಿ ಬೇಕು ಮೇಕಪ್ ಅಂತ ಅನ್ನೋರು ನಾನು ಹೇಳಿದಾಗೆ ಬ್ಲಶ್ ಮತ್ತೆ ಕಾಂಟೋರ್ ಹೈಲೈಟರ್ ಇದೊಂದೇ ಪ್ಯಾಲೆಟ್ ಇದೆ. ಸೊ ನೀವು ಇದನ್ನ ಯೂಸ್ ಮಾಡ್ಬೋದು. ನಾನು ಯೂಶಲಿ ಹೈಲೈಟರ್ ನ ಹಾಕೋದಕ್ಕೆ ನನ್ನ ಫಿಂಗರ್ ನ ಯೂಸ್ ಮಾಡ್ತೀನಿ, ಕಂಫರ್ಟಬಲ್ ಅಂತ ನನಗೆ ಅನ್ಸುತ್ತೆ. ಸೊ ನಿಮ್ದು ಎಲ್ಲೆಲ್ಲಿ ಹೈಲೈಟ್ ಪಾಯಿಂಟ್ಸ್ ಇರುತ್ತೆ, ಇಫ್ ಇನ್ ಕೇಸ್ ನೋಸ್ ಸ್ಲೀಪ್ ಹತ್ರ ಮತ್ತೆ ಅಂಡರ್ ಐ ಹತ್ರ ಪಕ್ಕ ಈ ರೈಟ್ ಸೈಡ್ ಬೋನ್ ಏನಿರುತ್ತೆ ಈ ಬೋನ್ ಹತ್ರ ಸ್ವಲ್ಪ ಹೈಲೈಟರ್ ಹಾಕೋಬೇಕು. ಅಂಡ್ ಲಿಪ್ಸ್ ಮೇಲೆ ನಿಮ್ಗೆ ಇಫ್ ಇನ್ ಕೇಸ್ ಐಬ್ರೋ ಸ್ವಲ್ಪ ಅನಾನ್ಸ ಕಾಣ್ಬೇಕು ಅಂದ್ರೆ ಈ ಏರಿಯಾದಲ್ಲಿ ಸ್ವಲ್ಪ ಹೈಲೈಟರ್ ಹಾಕೊಳ್ಳಿ. ಅಂಡ್ ಬಂದ್ಬಿಟ್ಟು ಫೋರ್ ಹೆಡ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ, ತುಂಬಾ ಹೆವಿಯಾಗಿ ಹಾಕೊಂಬೇಡಿ, ಸ್ವಲ್ಪ ಲೈಟ್ ಆಗಿ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ಹಾಕೊಳ್ಳಿ, ಅವಾಗ ನಿಮ್ಗೆ ಎನ್ಹಾನ್ಸರ್ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಇವತ್ತು ಕಾಂಟೋರ್ ಎಲ್ಲ ಇನ್ನು ಮಾಡಲ್ಲ, ಬಿಕಾಸ್ ನನಗೆ ಅಷ್ಟೊಂದು ಕಾಂಟೋರ್ ಅವಶ್ಯಕತೆ ಇಲ್ಲ, ಇದು ಸ್ವಲ್ಪ ಇದೆ. ಬಟ್ ನಾನು ಇವತ್ತೇನು ಕಾಂಟೋರ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನಿಮ್ಗೆ ತೋರಿಸೋದಕ್ಕೆ ಬಿಗಿನರ್ಸ್ ಅಲ್ವಾ ಅಂತ ಸಿಂಪಲ್ ಲುಕ್ ಮಾಡ್ಕೊಳ್ತಾ ಇದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫ್ಲawless ಆಗಿ ಬ್ಲೆಂಡ್ ಆಗಿದೆ ಅಂಡ್ ಸೆಟ್ ಆಗಿದೆ ನಿಮ್ಗೆ ಸ್ಕಿನ್ ಗೆ ಫೌಂಡೇಶನ್ ಆಗಿರ್ಬೋದು, ನಾನು ಯಾವ ರೀತಿ ಲಾಕ್ ಮಾಡಿದ್ದೀನಿ ಅಂತ. ಅಂಡ್ ಇದು ಸ್ವಲ್ಪ ವಾಟರ್ ಪ್ರೂಫ್ ಆಗೂ ವರ್ಕ್ ಆಗುತ್ತೆ. ನಿಮ್ಗೆ ಬೇಕಾದ್ರೆ ಟೆಸ್ಟ್ ಮಾಡಿ ತೋರಿಸ್ತು. ನಾನು ಫೋನಲ್ಲಿ ಚಾರ್ಜ್ ಇಲ್ಲ, ಸೊ ಹಂಗಾಗಿ ನಾನು ತೋರಿಸ್ತೀನಿ ಸ್ಟೆಪ್ನ. ಸೊ ನೀವು ಬ್ಲಶ್ ನ ಬೇಕಾದ್ರೆ ಲೈಟ್ ಆಗಿ ರೀತಿ ತಗೊಂಡು ಸ್ಮೈಲ್ ಮಾಡ್ಕೊಂಡು ಈಸಿಯಾಗಿ ಹಾಕೊಬಹುದು. ನೀವು ಯಾವುದೇ ರೀತಿ ಬ್ರಷ್ ಗಳು ಬೇಕೇ ಬೇಕು ಅನ್ನೋ ರೀತಿ ಏನಿಲ್ಲ. ಸೊ ನೀವು ನಿಮ್ ಫಿಂಗರ್ಸ್ ಗಳೇ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಬೋದು. ಸ್ಮೈಲ್ ಮಾಡ್ಕೊಂಡು ಯಾವಾಗ ಬ್ಲಶ್ ಹಾಕೊಳ್ಳಿ, ಅವಾಗ ನಿಮ್ಗೆ ಒಂದು ಚೆನ್ನಾಗಿರೋ ಗುಡ್ ರಿಸಲ್ಟ್ ಸಿಗುತ್ತೆ. ಬಿಕಾಸ್ ನಿಮ್ಗೆ ಎಲ್ಲೋ ಬ್ಲಶ್ ಆಗೋದೇ ಚೆನ್ನಾಗಿ ಅನ್ಸಲ್ಲ. ಸೊ ನೀವು ಸ್ಮೈಲ್ ಮಾಡಿದಾಗ ನಿಮ್ಮ ಒಂದು ಬ್ಲಶ್ ನಿಮ್ಮ ಕೆನ್ನೆ ಮೇಲೆ ಚೆನ್ನಾಗಿ ಕಾಣಿಸ್ಬೇಕು. ಸೊ ಹಂಗಾಗಿ ಸೊ ಲೈಟ್ ಆಗಿ ನಾನು ಈಗ ಎಲ್ಲರೂ ಬ್ರಷಸ್ ಗಳನ್ನ ಬೈ ಮಾಡುವಂತದ್ದು ಇರಲ್ಲ. ಸೊ ಅಂತವ್ರಿಗೆ ನಾನು ಹ್ಯಾಂಡ್ಸ್ ನ ಫಿಂಗರ್ಸ್ ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈಗ ನೋಡ್ತಿರ್ಬೋದು ಲೈಟ್ ಆಗಿ ನಾನು ಎರಡು ಕಡೆ ಬ್ಲಶ್ ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ಸ್ಟಿಕ್ ಹಾಕೊಳ್ತೀನಿ. ಆನಂತರ ನಾನು ಐನ ಎನ್ಹಾನ್ಸ್ ಮಾಡ್ತೀನಿ. ಸೊ ನೀವು ಬೇಕಾದ್ರೆ ಲಿಪ್ ಲೈನರ್ ನ ಯೂಸ್ ಮಾಡ್ಬೋದು, ನಿಮ್ಗೆ ಲಿಪ್ ಶೇಪ್ ಗೊತ್ತಾಗಲ್ಲ ಅಂತ ಅನ್ನೋರು. ಸೊ ನಾನಿಲ್ಲಿ ಡೈರೆಕ್ಟ್ ಲಿಪ್ಸ್ಟಿಕ್ ಹಾಕ್ತಿದ್ದೀನಿ. ಮಾಡ್ಕೊಂಡು ಹಾಕಿ, ಇಲ್ಲೆಲ್ಲ ಒಬ್ರು ಹಾಕಿರಲ್ಲ.
ನೀವು ಈ ಲುಕ್ನ ಆರಾಮಾಗಿ ಫಂಕ್ಷನ್ಸ್ಗಳಿಗೆ ರಿಲೇಟಿವ್ಸ್ ಅಥವಾ ಮನೇಲಿ ಏನಾದ್ರು ಇದ್ದಾಗ ಆರಾಮ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿದೆ. ನೋಡಿ ಇಷ್ಟನೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೆಕ್ಸ್ಟ್ ನಾನು ಬಂದ್ಬಿಟ್ಟು ಲೈಟ್ ಆಗಿ ಕಾಜೆಲ್ಲ ಹಾಕೊಳ್ತಾ ಇದೀನಿ. ನಾನು ಯೂಶಲಿ ಇವಾಗ ಕಮ್ಮಿ ಮಾಡಿದೀನಿ, ಕಾಜೆಲ್ಲ ಹಾಕಲ್ಲ. ಸೊ ಹಂಗಾಗಿ ಲೈಟ್ ಆಗಿ ಹಾಕೊಳ್ತಾ ಇದೀನಿ. ನಿಮಗೆ ಫಿಂಗರ್ ಯೂಸ್ ಮಾಡಿ ಸ್ವಲ್ಪ ಸ್ಮಜ್ ಮಾಡ್ಕೊಡ್ತೀನಿ. ನೋಡಿ ಕಾಜಲ್ ಹಾಕೊಂಡಿದೀನಿ. ಸೊ ನಾನು ಐಲೈನರ್ ವಿಂಗ್ ಏನೋ ಅಥವಾ ಮಸ್ಕರ ಏನೋ ಹಾಕ್ತಿಲ್ಲ, ಬಟ್ ನಮ್ಗೆ ಇಷ್ಟೇ ಸಾಕು ಇವತ್ತಿಗೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮೇಕಪ್ ಫಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ನಾನು ಬಿಂದಿನ ಇಟ್ಕೊಳ್ತೀನಿ. ನೀವು ಯಾವಾಗಲೂ ಮೇಕಪ್ ಸಾರಿ ಅದು ಫೋನ್ ಚಾರ್ಜ್ ಆಫ್ ಆಗಿದ್ದರಿಂದ ಅಲ್ಲಿಗೆ ವಿಡಿಯೋ ಎಂಡ್ ಆಯಿತು. ಲೈಕ್ ನಾನು ಏನು ಹೇಳ್ತಿದ್ದೆ ಅಂದರೆ, ನಾನು ಇವಾಗ ಬಿಂದಿನ ಇಟ್ಕೊಂಡು ಆಲ್ರೆಡಿ ಫಿಕ್ಸಿಂಗ್ ಸ್ಪ್ರೇನ ಹಾಕ್ಕೊಂಡಿದ್ದೀನಿ. ಇನ್ನೇನು 1 ಮಿನಿಟ್ ವಿಡಿಯೋ ಬಂದಿದ್ದರೆ ನಾನು ಇಂಟ್ರೋ ಬೇಕಾದರೆ ಹೆಂಗೋ ಕೊಟ್ಕೊಳ್ತಿದ್ದೆ, ಬಟ್ ಅದು ಅಷ್ಟರಲ್ಲೇ ಕಟ್ಟಾಯಿತು ಅಂತ ಹೇಳ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ನೀವು ಯಾವತ್ತಾದ್ರೂ ಫಿಕ್ಸಿಂಗ್ ಸ್ಪ್ರೇ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಇಷ್ಟು ಹತ್ರದಿಂದ ಇರಬಾರ್ದು, ಮಿನಿಮಮ್ ಇಷ್ಟು ಡಿಸ್ಟೆನ್ಸ್ ಇರಬೇಕು. ಆ ರೀತಿ ನೀವು ಸ್ಪ್ರೇ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಪ್ರೇನೂ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ನಿಮ್ಮ ಮೇಕಪ್ ಸೆಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಈಗ ನಿಯರಿಂದ ಹೊಡೆದ್ರೆ ಅಲ್ಲಲ್ಲೇ ವಾಟರ್ ಕೂತ್ಕೊಳ್ಳುತ್ತಲ್ಲ, ಹಾಗಾಗುತ್ತೆ. ಸೊ ದೂರದಿಂದ ಇಟ್ಕೊಂಡು ಸ್ಪ್ರೇ ಮಾಡ್ಕೊಂಡಾಗ ಅದು ಚೆನ್ನಾಗಿ ಸ್ಪ್ಲಿಟ್ಟಾಗಿ ಯಾವ ರೀತಿ ನಿಮಗೆ ಆಲ್ ಓವರ್ ಫೇಸ್ಗೆ ಸ್ಪ್ರೇ ಆಗಬೇಕು ಆ ರೀತಿ ಆಗುತ್ತೆ. ಸೊ ಅದೇ ಲಾಸ್ಟಲ್ಲಿ ಹೇಳ್ತಿದ್ದು, ಅಷ್ಟರಲ್ಲಿ ವಿಡಿಯೋ ಎಂಡ್ ಆಗಿದೆ, ನನಗೆ ಗೊತ್ತಾಗಲಿಲ್ಲ. ಅದಕ್ಕೇ ನೆಕ್ಸ್ಟು ನಾನು ಫೋನ್ ಚಾರ್ಜ್ ಹಾಕ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಅದೊಂದು ಫಾಲೋ ಮಾಡಿ. ಆ್ಯಂಡ್ ಫೈನಲ್ ಲುಕ್ಸ್ ನೀವು ನೋಡ್ತಿರ್ಬೋದು ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹೋಪ್ ನಿಮಗೆ ಇವತ್ತಿನ ಒಂದು ಈ ಮೇಕ್ ಓವರ್ ಲುಕ್ ಇಷ್ಟ ಆಯಿತು ಅಂತ ಭಾವಿಸ್ತಾ, ಲೈಕ್ ಸೆಲ್ಫ್ ಮೇಕಪ್ ಲುಕ್ ಆ್ಯಂಡ್ ಬಿಗಿನರ್ಸ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಂತ ತಿಳಿಸ್ಕೊಟ್ಟಿದ್ದೀನಿ. ತುಂಬ ಮಿನಿಮಮ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡಿಕೊಂಡು ಆ್ಯಂಡ್ ತುಂಬ ಬಜೆಟ್ ಫ್ರೆಂಡ್ಲಿ ಇದೆ ಈ ಎಲ್ಲ ಪ್ರಾಡಕ್ಟ್ಸ್ಗಳು ಆ್ಯಂಡ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ನೋಡ್ಬೋದು ಇದು ವಾಟರ್ ಪ್ರೂಫ್ ಸಹನೂ. ಸೊ ಆ್ಯಂಡ್ ಡ್ರ್ಯಾಗ್ ಪ್ರೂಫ್, ಸ್ವೆಟ್ ಪ್ರೂಫ್ ಏನು ಹೇಳ್ತೀವಿ, ಯಾವುದೇ ರೀತಿ ಹ್ಯಾಂಡ್ಸ್ ಮೇಲೂ ಬರಲ್ಲ ಮೇಕಪ್ಪು. ನೀವು ಚೆನ್ನಾಗಿ ನಾನು ಹೇಳ್ಕೊಟ್ಟ ಸ್ಟೆಪ್ಸ್ಗಳನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಈ ರೀತಿ ನಂತರ ಒಂದು ಲುಕ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇಷ್ಟು ಮಾಡ್ಕೊಂಡೋದ್ರೆ ಹೆವಿ ಅಂತಲೂ ಅನಿಸಲ್ಲ. ಬಿಗಿನರ್ಸ್ಗಳಿಗೆ ಈ ರೀತಿ ಮೇಕಪ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಒನ್ಸ್ ಅಗೇನ್ ತೋರಿಸ್ತಾ ಇದ್ದೀನಿ ನೋಡಿ. ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಈ ಲುಕ್ ಆ್ಯಂಡ್ ಹೆಲ್ಪ್ ಆಯಿತು ಈ ವಿಡಿಯೋ ಅಂತ ಭಾವಿಸ್ತೀನಿ. ಹೆಲ್ಪ್ ಆಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ, ನನ್ನ ಈ ಒಂದು ಲುಕ್ ಯಾವ ರೀತಿ ಬಂದಿದೆ ಆ್ಯಂಡ್ ನಿಮಗೂ ಇಷ್ಟ ಆಯಿತಾ ಅಂತ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಬಿಗಿನರ್ಸ್ ತುಂಬ ಸರ್ಚ್ ಮಾಡ್ತಾ ಇರ್ತೀರಾ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್, ಬಾಯ್.